ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಹಾಗಾಗಿ ಅದನ್ನ ಬಗೆಹರಿಸಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ರಾಜ್ಯಸಭೆಯಲ್ಲಿ ಗುಡುಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬೆಂಗಳೂರು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿ ಬಜೆಟ್ ಅಧಿವೇಶನದಲ್ಲಿ ದೇವೇಗೌಡರ ಅಬ್ಬರದ ಮಾತು. ರಾಜ್ಯಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸುಮಾರು 40 ನಿಮಿಷ ಮಾತನಾಡಿದ್ರು. ಈ ಭಾಗದಲ್ಲಿ ಈ ಸಲ ಎನ್ಡಿಎ ಮೈತ್ರಿಕೂಟದ 9 ಸಂಸದರು ಆಯ್ಕೆಯಾಗಿದ್ದಾರೆ. ನಮ್ಮ ಮೈತ್ರಿಕೂಟದ ಮೇಲೆ ಜನರು ವಿಶ್ವಾಸ ಇರಿಸಿದ್ದಾರೆ ಎಂದರು. ಇನ್ನು ಕರ್ನಾಟಕದ ಕುಡಿಯುವ ನೀರಿನ ಸಂಕಷ್ಟದ ಸ್ಥಿತಿ ಬಿಚ್ಚಿಟ್ಟ ದೇವೇಗೌಡರು ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಿಸಬೇಕು. ಈ ಭಾಗದಲ್ಲಿ ಈ ಸಲ ಎನ್ಡಿಎ ಮೈತ್ರಿಕೂಟದ 9 ಸಂಸದರು ಆಯ್ಕೆಯಾಗಿದ್ದಾರೆ. ನಮ್ಮ ಮೈತ್ರಿಕೂಟದ ಮೇಲೆ ಜನರು ವಿಶ್ವಾಸ ಇರಿಸಿದ್ದಾರೆ. ನೀರಿನ ಸಮಸ್ಯೆಗಳಿಂದ ಬಸವಳಿದ ಜನರು ನಮ್ಮ ಕೈ ಹಿಡಿದಿದ್ದಾರೆ. ಅವರ ಸಮಸ್ಯೆ ಬಗೆಹರಿಸುವುದು ನಮ್ಮ ಕರ್ತವ್ಯ ಅಂದ್ರು. I would like to tell very frankly, today the entire Kaveri Basin, 10 members have been elected for NDA because the water problem, what they are facing to drinking water is a problem. 9 districts in Karnataka, in Old Mysore, 27 taluks and Bangalore, a metropolitan city, how much we are suffering. Thank you, sir. Knowing full well the people today has supported NDA because of this. Please understand the problem of the old Mysore, how people are suffering. Bhadra, Upper Bhadra, we want. ಇನ್ನು ಕೇಂದ್ರ ಬಜೆಟ್ ಹೃದಯಪೂರ್ವಕವಾಗಿ ಬೆಂಬಲಿಸುತ್ತೇನೆ. 1991ರಲ್ಲಿ ಸಂಸತ್ಗೆ ಬಂದೆ. ಈಗ ನನಗೆ 92 ವರ್ಷ. ಮುಂದಿನ ಬಜೆಟ್ ಬಗ್ಗೆ ಮಾತಾಡ್ತೇನೋ ಇಲ್ವೋ ಗೊತ್ತಿಲ್ಲ. ನಾನು ಎನ್ಡಿಎ ಭಾಗವಾಗಿದ್ದೇನೆ, ಅದಕ್ಕಾಗಿ ಧನ್ಯವಾದ ಅಂದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ನಗರದ ರಸ್ತೆಗಳಲ್ಲಿ ವಾಹನ ಸವಾರು ಓಡಾಡಬೇಕಾದ್ರೆ ಭಯಭೀತರಾಗಿರ್ತಾರೆ. ಇಷ್ಟು ದಿನ ರಸ್ತೆ ಗುಂಡಿ ಸಮಸ್ಯೆ, ವಿಲ್ಲಿಂಗ್ ಹಾವಳಿ ಮಧ್ಯೆ ಬೇಸತ್ತವರಿಗೆ ಮತ್ತೊಂದು ಸಮಸ್ಯೆ ನಗರದಲ್ಲಿ ತಲೆ ಎತ್ತಿದೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಪಂಕ್ಚರ್ ಮಾಫಿಯಾ. ರಸ್ತೆಯಲ್ಲಿ ಮೊಳೆ ಹೊಡೆಯುತ್ತಾರೆ, ಹುಷಾರ್. ಸಿಲಿಕಾನ್ ಸಿಟಿಯಲ್ಲಿ ಜನ ದುಡ್ಡು ಮಾಡಬೇಕಂತ ಬೇರೆ ಬೇರೆ ಮಾರ್ಗ ತುಳಿತಾರೆ. ಆದ್ರೀಗ ವಾಹನ ಸವಾರರಿಂದ ವಸೂಲಿ ಮಾಡಬೇಕು ಅಂತಾನೆ ಒಂದಷ್ಟು ಜನ ಪಂಕ್ಚರ್ ಮಾಫಿಯಾ ನಡೆಸುತ್ತಿದ್ದಾರೆ. ರಸ್ತೆಯಲ್ಲಿ ಮೊಳೆ ಬಿಸಾಕಿ ವಾಹನ ಪಂಚರ್ ಆಗುವಂತೆ ಮಾಡ್ತಿದ್ದಾರೆ. ಇತ್ತೀಚೆಗೆ ವಾಹನ ಸವಾರರು ರಸ್ತೆ ಮೇಲೆ ಓಡಾಡಬೇಕಾದ್ರೆ ಭಯಭೀತರಾಗ್ತಾ ಇದ್ದಾರೆ. ಪ್ರಮುಖ ಕಾರಣ ಅಂದ್ರೆ ನಮ್ಮ ವಾಹನ ಯಾವಾಗ ಕೆಟ್ಟ ನಿಲ್ಲುತ್ತೆ, ಪಂಚರ್ ಆಗುತ್ತೆ ಅನ್ನೋ ಭಯ ಅವರಿಗೆ ಕಾಡ್ತಾ ಇದೆ. ನಗರದ ಮೇಲ್ಸೇತುವೆ, ಅಂಡರ್ ಪಾಸ್ಗಳಲ್ಲಿ ಬೇಕಂತ ಮೊಳೆ ಬಿಸಾಕಿ ಪಂಚರ್ ಅನ್ನ ಮಾಡೋಕೆ ಒಂದಿಷ್ಟು ಜನರು ಮುಂದಾಗ್ತಾ ಇದ್ದಾರೆ. ನಗರದ ಜಾಲಹಳ್ಳಿಯ ಕುವೆಂಪು ಮೇಲ್ಸೇತುವೆಯಲ್ಲಿ ಇಂಥದ್ದೊಂದು ಘಟನೆ ಕೂಡ ನಡೆದಿತ್ತು. ಸಂಚಾರಿ ಪೊಲೀಸರು ಆ ಮೊಳೆಯನ್ನ ಸಹ ತೋರಿಸಿದ್ರು. ಅಂದ್ರೆ ಬೊಗಸೆ ಮೊಳೆ ಬಿದ್ದಿತ್ತು. ನಗರದಲ್ಲಿ ಎಲ್ಲೆಂದರಲ್ಲಿ ವಾಹನಗಳು ಪಂಚರ್ ಆಗಿ ನಿಲ್ತಿವೆ. ನಂತರ ಪಂಚರ್ ಹಾಕಲು ₹100 ವಸೂಲಿ ಮಾಡ್ತಿದ್ದಾರೆ. ಇದರ ಹಿಂದೆ ಪಂಚರ್ ಅಂಗಡಿಗಳ ಕೈವಾಡ ಇದೆ ಅನ್ನೋ ಅನುಮಾನ ಶುರುವಾಗಿದೆ. ಜಾಲಹಳ್ಳಿಯ ಕುವೆಂಪು ವೃತ್ತದ ಕೆಳ ಸೇತುವೆಯಲ್ಲಿ ಮುಷ್ಟಿಗಟ್ಟಲೆ ಮೊಳೆಗಳು ಪತ್ತೆಯಾಗಿವೆ. ಸ್ವತಃ ಟ್ರಾಫಿಕ್ ಪೊಲೀಸರೇ ಮೊಳೆಯನ್ನ ರಸ್ತೆಯಿಂದ ತೆಗೆದಿದ್ದಾರೆ. ಪಂಚರ್ ಮಾಫಿಯಾ ವಾಹನ ಸವಾರರ ತಲೆಬಿಸಿಯಾಗಿದೆ. ಈ ಕಡೆ ಬೈಕ್ ಕಾರ್ ಮಾಲೀಕರಿಗೆ ಪಂಚರ್ ಟೆನ್ಷನ್ ಆದರೆ ಆ ಕಡೆ ಟ್ರಾಫಿಕ್ ಪೊಲೀಸರಿಗೆ ಮಾರ್ಗ ಮಧ್ಯೆ ಪಂಚರ್ ಆದ ವಾಹನದಿಂದ ಟ್ರಾಫಿಕ್ ಸಮಸ್ಯೆ ಎದುರಾಗ್ತಾ ಇದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡಾ ಸೈಟ್ ಹಂಚಿಕೆ ಹಗರಣ ಸಿಎಂಗೆ ಮಗ್ಗಲು ಮುಳ್ಳಾಗಿದೆ. ದೋಸ್ತಿ ನಾಯಕರಿಗೆ ಅಸ್ತ್ರ ಸಿಕ್ಬಿಟ್ಟಿದೆ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡುತ್ತಿರುವ ಮೈತ್ರಿ ಪಡೆಗೆ ತಮ್ಮ ಹರಿತ ಮಾತಿನ ಮೂಲಕವೇ ನಾಡಿನ ದೊರೆಗೆ ಟಾಂಗ್ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕುಮಾರಸ್ವಾಮಿ 1984ರಲ್ಲಿ ಸೈಟ್ ತಗೊಂಡ್ರು, ಇಂಡಸ್ಟ್ರಿ ಸೈಟ್ನ. ಬಿಜೆಪಿಯವರು ಇರೋದಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ವಿಷಯ. ರಾಜ್ಯ ರಾಜಕೀಯದಲ್ಲೇ ಮೂಡಾ ಸೈಟ್ ಹಂಚಿಕೆಯದ್ದೇ ಸದ್ದು. ಕಾಂಗ್ರೆಸ್ ವಿರುದ್ಧ ದೋಸ್ತಿಗಳು ನಿಗಿನಿಗೆ ಕೆಂಡವಾಗಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಂತೂ ಕೆಂಡವನ್ನ ಉಗುಳ್ತಾ ಇದ್ದಾರೆ. 1984ರಲ್ಲಿ ಇಂಡಸ್ಟ್ರಿ ಸೈಟ್ ತಗೊಂಡ್ರು, ಅವರು ಇಂಡಸ್ಟ್ರಿ ಮಾಡಿದ್ರ ಅಂತ ಎಚ್.ಡಿ.ಕೆ ವಿರುದ್ಧ ಸಿಎಂ ಕಿಡಿಕಾರಿದ್ರು. ಕುಮಾರಸ್ವಾಮಿ ಭಾಳ ಮಾತಾಡ್ತಾರಲ್ಲ, 1984ರಲ್ಲಿ ಸೈಟ್ ತಗೊಂಡ್ರು, ಇಂಡಸ್ಟ್ರಿ ಸೈಟ್ನ ಪೊಸಿಷನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ. ಆಮೇಲೆ ಬದಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಇಂಡಸ್ಟ್ರಿ ಮಾಡಿದ್ರ ಯಾರು ಹೇಳಿದ್ರು ಕೊಟ್ಟು ಪೊಸಿಷನ್ ಸರ್ಟಿಫಿಕೇಟ್ ತಗೊಂಡಿದ್ದಾರ? ಪೊಸಿಷನ್ ಸರ್ಟಿಫಿಕೇಟ್ ಸುಳ್ಳು ಹೇಳಿದ್ರು, ಅವ್ರು ಹೇಳಿದ್ರು. ಮಗ ಕುಮಾರಸ್ವಾಮಿ ಮಾತ್ರವಲ್ಲ, ಅಪ್ಪ ಎಚ್.ಡಿ. ದೇವೇಗೌಡರ ವಿರುದ್ಧವೂ ಸಿಎಂ ಹರಿಹಾಯ್ದ್ರು. ಪುಟ್ಟಯ್ಯ ಇದ್ದಾಗ ಎಷ್ಟು ಸೈಟ್ ಕೊಡಿಸಿದ್ರು ದೇವೇಗೌಡರು, ಅವರ ಮನೆಯವರಿಗೆ ಎಷ್ಟು ಸೈಟ್ ಕೊಡಿಸಿದ್ದಾರೆ ಅಂತ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿದ್ರು. ಹಿಂದೆ ಪುಟ್ಟಯ್ಯ ಇರುವಾಗ ಎಷ್ಟು ಸೈಟ್ ಕೊಡಿಸಿದರು ದೇವೇಗೌಡರು? CITB ಇದ್ದಾಗ ಎಷ್ಟು ಸೈಟ್ ಕೊಡಿಸಿದ್ದಾರೆ? ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದ್ದಾವೆ? ಸುಮ್ಮನೆ ಇವೆಲ್ಲ ಹೇಳಕ್ಕಾಗಲ್ಲ. ನೀನು ಬೇಕಾದ್ರೆ ಐ ವಿಲ್ ಗಿವ್ ಯು ದಿ ರೆಕಾರ್ಡ್. ನಾವು ಪೊಲಿಟಿಕಲ್ ಆಗಿ ನಾನು ತಪ್ಪೇ ಮಾಡಿಲ್ಲ, ಬೇಸರ ಯಾಕಾಗುತ್ತೆ? ಬ್ಲಾಕ್ ಮೇಲ್ ಮಾಡೋದ್ರಲ್ಲೇ ಬಿಜೆಪಿ ನಾಯಕರು ನಿಸ್ಸೀಮರು ಅಂತ ಸಿಎಂ ವ್ಯಂಗ್ಯವಾಡಿದ್ರು. ನನಗೆ ಯಾಕೆ ಬೇಸರ ಆಗುತ್ತೆ? ತಪ್ಪು ಮಾಡಿದ್ರಲ್ವ ಬೇಸರ ಆಗೋದು? ತಪ್ಪೇ ಮಾಡದೇ ಇರೋ ಮೇಲೆ ಬೇಸರ ಯಾಕಾಗುತ್ತೆ? 40 ವರ್ಷದಲ್ಲಿ ಇದು ಎಷ್ಟನೇ ಅಟೆಂಪ್ಟ್ ಸರ್ ಈ ತರ ಬಿಜೆಪಿ ಅವರು ಇದಾರಲ್ಲ, ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ ನಿಶ್ಚೀಮರು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು, ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ನಿಶ್ಚೀಮರು. ಚಾರಿತ್ರ್ಯ ಮಾಡೋದ್ರಲ್ಲಿ ಅವ್ರಿಗೇನು ಕಮಿಟ್ಮೆಂಟ್, ಯಾವ ಐಡಿಯಾಲಜಿ ಇದೆ ಅವರಿಗೆ? ಮೋಡ ಸೈಟ್ ಹಂಚಿಕೆ ಹಗರಣದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಟಾಕ್ ವಾರ್ ಜೋರಾಗಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ವಿರುದ್ಧ ಮಾತ್ರವಲ್ಲ, ದೇವೇಗೌಡರ ವಿರುದ್ಧವೇ ಹರಿಹಾಯ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಟಾಕ್ ಫೈಟ್ ಯಾವ ಹಂತಕ್ಕೆ ಹೋಗುತ್ತೆ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿರೂರು ಗುಡ್ಡ ಕುಸಿತದಲ್ಲಿ ಕೊಚ್ಚಿಕೊಂಡು ಹೋದವರೆಷ್ಟೋ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. 11 ಮಂದಿ ಅಂತ ಅಂದಾಜು ಮಾಡಲಾಗಿದ್ದಷ್ಟೇ. ಆದರೆ ಗುಡ್ಡ ಕುಸಿತದ ಸ್ಥಳಕ್ಕೆ ಎಂಟ್ರಿ ಕೊಟ್ಟ ಸ್ವಾಮೀಜಿಯೊಬ್ಬರು ಹೊಸ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ದಾರೆ. ಶಾಕಿಂಗ್ ವಿಚಾರವನ್ನ ಬಯಲಿಗೆಳೆದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬರೋಬ್ಬರಿ 15 ದಿನ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದು ಇಂದಿಗೆ 15 ದಿನ. ಆದರೆ ಇಲ್ಲಿವರೆಗೂ ಪತ್ತೆಯಾಗಿರೋದು 11 ಜನರ ಪೈಕಿ ಕೇವಲ 8 ಮಂದಿ ಮೃತದೇಹ. ಇನ್ನು 3 ರಕ್ಷಣಾ ತಂಡಗಳು ಹರಸಾಹಸ ಪಡುತ್ತಿದ್ದಾರೆ. ಹೀಗಿರುವಾಗಲೇ ನಾಪತ್ತೆ ಆದವರ ಸಂಖ್ಯೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಶಿರೂರು ಗುಡ್ಡ ಕುಸಿತದಲ್ಲಿ ಸಿಲುಕಿದ್ದು 11 ಮಂದಿ ಅಲ್ಲ. ಉಡುಪಿ ದ್ವಾರಕಮಯಿ ಮಠದ ಶ್ರೀಗಳ ಶಾಕಿಂಗ್ ಹೇಳಿಕೆ. ಹೌದು, ಅಂಕೋಲಾದ ಶಿರೂರು ಗುಡ್ಡ ಕುಸಿತದಲ್ಲಿ ಈವರೆಗೂ 11 ಮಂದಿ ಸಿಲುಕಿದ್ದಾಗಿ ಅಂದಾಜಿಸಲಾಗಿತ್ತು. ಆದರೆ ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ಕೊಟ್ಟ ಉಡುಪಿಯ ದ್ವಾರಕಾಮಯಿ ಮಠದ ಸ್ವಾಮೀಜಿ ಸಾಯಿ ಈಶ್ವರ ಶ್ರೀಗಳು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. 16ರಿಂದ 17 ದೇಹ ಇದರಲ್ಲಿ ಘಟನೆಯಲ್ಲಿ ಇದೆ. ಗುಡ್ಡ ಕುಸಿತದಲ್ಲಿ ಸಿಲುಕಿದ್ದು 18 ಮಂದಿ. ನಿಜ, ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಸಾಯಿ ಈಶ್ವರ ಶ್ರೀಗಳು ತಾವು ತಂದಿದ್ದ ಪೆಂಡೋಲಂ ಮತ್ತು ಎಲೆಕ್ಟ್ರಾನಿಕ್ ಸ್ಕ್ಯಾನರ್ ಬಳಸಿ ಶೋಧ ಕಾರ್ಯ ನಡೆಸಿದ್ರು. ಬಳಿಕ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಸ್ವಾಮೀಜಿಗಳು ಗುಡ್ಡ ಕುಸಿತದಲ್ಲಿ ಒಟ್ಟಾರೆ 17ರಿಂದ 18 ಮಂದಿ ಸಿಲುಕಿಕೊಂಡಿದ್ದಾರೆ ಅಂತ ತಿಳಿಸಿದ್ರು. ಲೋಕೇಶ್ ಹಾಗೆ ಜಗನ್ನಾಥ್ ನಾಯಕ್ ಹಾಗೆ ಅರ್ಜುನ್ 3 ದೇಹ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಅವ್ರು ನಾಪತ್ತೆ ಆಗಿದೆ. ನೀವು ನೋಡಿದ್ರೆ 16 ಅಂತ ಹೇಳ್ತಾ ಇದ್ದೀರಿ. 8 ಜನರ ಪೈಕಿ ಇನ್ನೂ 8 ಇರ್ಬೋದು. 8ರಿಂದ 9 ಇರ್ಬೋದು. 8ರಿಂದ 9 ಇರ್ಬೋದು ಘಟನೆಯಲ್ಲಿ ಹಾನಿಯಾದಂಥ. ನಾಪತ್ತೆಯಾಗಿರೋ ಕೇರಳ ಮೂಲದ ಟ್ರಕ್ ಗಂಗಾವಳಿ ನದಿಯ 20 ಅಡಿ ಆಳದಲ್ಲಿ ಸಿಲುಕಿಕೊಂಡಿದೆಯಂತೆ. ಅದೇ ಜಾಗದಲ್ಲಿ